ಮನೆಯಲ್ಲಿ ಕೂತು ನಮ್ಮ ಶೋನ ನೋಡಿ ಮನಸ್ಸು ತುಂಬಿ ಹಾರೈಸ್ತಿರೋ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ವಾರದ ಕೊನೆಯ ಎಪಿಸೋಡ್ಗೆ ನಮ್ಮ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಗುರೂಜಿ, ವೆಲ್ಕಮ್ ಟು ದಿ ಶೋ. Thank you sir, thank you so much. All the best guys. ರಚಿ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸಿರಿ. ಇನ್ನು ನಗಿಸೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ನಗೆ ಸರ್ದಾರರನ್ನ ವೆಲ್ಕಮ್ ಮಾಡ್ಕೋಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದಿ ಶೋ. ಇದೇ ಖುಷಿನಲ್ಲಿ ಇವತ್ತಿನ ಮೊದಲನೇ ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣ. ನಾಟಕನ ಯಾವಾಗ್ಲೂ ಸ್ಟೇಜ್ ಮೇಲೆ ಮಾಡ್ಬೇಕೇ ಹೊರತು ವಾಸ್ತವದಲ್ಲ. ಯಾಕಂದ್ರೆ ನಾಟಕ ಬಯಲಾದಾಗ ಎಣ್ಣೆಗೆ ಬಿದ್ದು ಬೋಂಡ್ ಆಗ್ಬಿಡ್ತಾರೆ. ನಾನು ಹೇಳ್ತಾ ಇರೋದಕ್ಕೆ ಒಂದು ಕ್ಲಾರಿಟಿ ಬೇಕಲ್ವಾ? ಈ ಸ್ಕಿಟ್ ನ ನೋಡಿ ಕ್ಲಾರಿಟಿ ಎಲ್ಲ ಸಿಕ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಅಂತ. ಪದ್ಮಶ್ರೀ ಕೊಟ್ಟಿದಾರಾ? ಅವ್ರು ಯಾರು ಕೊಡಲ್ಲ ಅಂತ ನಾನೇ ಇಟ್ಕೊಂಡಿದ್ದೀನಿ. ನಮ್ಮ ಅಪ್ಪನ ಹೆಸರು ಪದ್ಮ ವಿಭೂಷಣ ಅಂತ. ಅವರು ಕೊಟ್ಟಿದ್ರಾ? ಇಲ್ಲ, ಅವರು ಇಟ್ಕೊಂಡಿದ್ದೆ. ನಮ್ಮ ಅಮ್ಮನ ಹೆಸರು ಪ್ರೀಮಿಯರ್ ಪದ್ಮಿನಿ ಅಂತ. ಫಿಲಂ ಡೈರೆಕ್ಷನ್ ಮಾಡ್ತಿದ್ರಾ? ಇಲ್ಲ, ಥಿಯೇಟರ್ ಇಟ್ಕೊಂಡಿದ್ರು. ಈ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನನಗೆ ಈ ಸಾಂಸ್ಕೃತಿಕ ಕಲೆ ಬಗ್ಗೆ ಬಹಳ ಗೌರವ ಮೇಡಮ್. ರಂಗಭೂಮಿ, ನಟನೆ, ನಿರ್ದೇಶನ, ಸಾಹಿತ್ಯ ಇದ್ರ ಬಗ್ಗೆ ಒಲವು ಜಾಸ್ತಿ. ಎಕ್ಸ್ಪೆಷಲಿ ನೃತ್ಯ ಅಂದ್ರೆ ಪ್ರಾಣ ನನಗೆ. ಹಿಂಗೆ ಒಂದ್ಸರಿ ನಾನು ಮೈಕಲ್ ಜಾಕ್ಸನ್ ಅವರು ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬೇಕಾದ್ರೆ ಅವ್ರಿಗಿಂತ ನಾನು ಎಲ್ಲಿ ಜಾಸ್ತಿ ಹೆಸರು ಮಾಡ್ಬಿಡ್ತೀನೋ ಅಂತ ಚೆನ್ನಾಗಿರೋ ನಾನು ಕರ್ಕೊಂಡೋಗಿ ಕಾಲ್ಗೆ ರಾಡಾಕ್ಸಿ ಕೂರ್ಸವ್ರೆ ಮೇಡಮ್. ಅವತ್ತಿಂದ ಡ್ಯಾನ್ಸ್ ಆಸೆನೇ ಬಿಟ್ಬಿಟ್ಟೆ. ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲ ಹುಡುಕಿ ದಿ ಬೆಸ್ಟ್ ಡ್ಯಾನ್ಸರ್ ನ ಮದುವೆ ಆಗಿದ್ದೀನಿ ಮೇಡಮ್. ಅವಳ ಹೆಸರು ನಟರಾಣಿ ಅಂತ. ನೋಡ್ತೀರಾ? ರಾಣಿ ರಾಣಿ ಇವಳು ಹಿಂಗ್ ಕರೆದ್ರೆ ಬರಲ್ಲ. ನಟರಾಣಿ. ಓಂ ಪ್ರೀತಿರ್ಬ್ರಹ್ಮ ಪ್ರೀತಿರ್ವಿಷ್ಣು. ನೋಡಿ ಮೇಡಮ್, ಎಷ್ಟು ಚೆನ್ನಾಗಿದ್ದಾಳೆ. ಇವಳು ಅಪ್ಪ ಅಮ್ಮಂಗ್ ಹುಟ್ಟಿಲ್ಲ, ನಾಟಕ್ಕೆ ಹುಟ್ಟವಳೆ. ಇದ್ರ ಅರ್ಥ ನಾಟಕ್ಕೆ ಹುಟ್ಟವಳೆ ಅಂತ. ಏನ್ರಿ, ನಾನ್ ತುಂಬಾ ಪುಣ್ಯವತ್ತೆ ಕಣ್ರಿ. ಯಾಕೆ ಗೊತ್ತಾ, ಈಗಿನ ಕಾಲದಲ್ಲಿ ಒಳ್ಳೆ ಕಲಾವಿದರನ್ನ ಮದ್ವೆ ಆಗೋದೇ ತುಂಬಾ ಕಷ್ಟ. ಅವ್ರನ್ನ ಪ್ರೀತಿಸೋರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಇವರು ನನ್ನನ್ನ ಪ್ರೀತಿಸಿ ಮದ್ವೆ ಆಗಿದಾರಲ್ಲ ರೀ, ನನಗೆ ನೀವು ತುಂಬಾ ಇಷ್ಟ. ನಾನು ಯಾವಾಗ್ಲೂ ಅಷ್ಟೇ ಕಲಾವಿದರನ್ನ ಕಲೆನ ಬಹಳ ಪ್ರೀತಿಸ್ತೀನಿ. ಗೊತ್ತು ಗೊತ್ತು. ಏನ್ರಿ, ನಮ್ಮ ಅಪ್ಪನಲ್ಲೂ ತುಂಬಾ ಕಲೆ ಇತ್ತು. ನಮ್ಮಮ್ಮ ಅದನ್ನ ತೆಗ್ದು ತೋರಿಸ್ತಾ ಇದ್ರು. ಓ, ಕಲಾವಿದ್ರು ವಂಶ ಇರಬೇಕು. ಅಲ್ಲ, ನಮ್ಮಪ್ಪ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಕಲೆ ಮಾಡ್ಕೊಂಡ್ ಬರ್ತಿದ್ರು. ನಮ್ಮಪ್ಪ ಉಜ್ಜಿ ತೆಗ್ದು ತೋರಿಸ್ತಾ ಇದ್ರು. ಹೋಗ್ಲಿ ಬಿಡು, ಜಡ್ಜಸ್ಗೆ ನಮಸ್ಕಾರ ಮಾಡು. ಹಬ್ಬ ಬಹಳ ಖುಷಿ ಆಗುತ್ತೆ ಮೇಡಮ್. ಜೀವನದಲ್ಲಿ ಒಂದ್ಸರಿನಾದ್ರೂ ನನ್ನ ಹೆಂಡತಿ ಕೈಲಿ ಟೀ ಕುಡಿಬೇಕು, ಅದ್ರ ಮಜಾನೇ ಬೇರೆ. ನೋಡ್ತೀರಾ? ನಟರಾಣಿ, ಟೀ ತಗೋಬಾ. ಟೀ ತಗೊಳ್ರಿ. ಎಲ್ಲಿದೆ ಟೀ? ಅಯ್ಯೋ, ಕುಣಿತ ಎಲ್ಲ ಚೆಲ್ಲೋಗ್ಬಿಡ್ತು ಕಣ್ರಿ. ನಾನು ಹೇಳಿಲ್ವಾ ಮೇಡಮ್, ಜೀವನದಲ್ಲಿ ಒಂದ್ಸರಿನಾದ್ರೂ ಟೀ ಕುಡಿಬೇಕು ಅನ್ಕೊಂಡೆ, ಬರೀ ಚೆಲ್ಕಂಡೆ ಬತ್ತಾಳೆ. ಹೋಗ್ಲಿ ಬಿಡ್ತೀನ, ಏನು ಬೇಜಾರಾಗ್ಬೇಡ. ನಿನ್ ಕಾಲಿಟ್ ಗಳಿಗೆ ನನ್ನ ಮನೆ ತುಂಬಾ ಚೆನ್ನಾಗಿದೆ. ನೀನೊಂಥರ ಅದೃಷ್ಟ ದೇವತೆ ಕಣೆ. ಪೋಸ್ಟ್ ಬರ್ತಾ ಇದೆ ನೋಡಿ. ಏ ನಟರಾಣಿ, ಹೇಳ್ರಿ. ನಾನು ಇನ್ಫೋಸಿಸ್ ಕಂಪ್ನಿಲಿ ಅಪಾಯಿಂಟ್ ಆಗಿದ್ದೀನಿ ಕಣೆ. ಹೌದಾ? ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಟ್ಟಾರೆ. ನಿಮ್ಗೆ ಕೆಲ್ಸಕ್ಕೆ ಇನ್ಫೋಸಿಸ್ ಕಂಪ್ನಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದಾರಾ? ರೀ, ನಾಳೆ ಬೆಳಗ್ಗೆಯಿಂದನೇ ಕೆಲ್ಸಕ್ಕೆ ಹೋಗ್ರಿ ಆಯ್ತಾ? ಅಪಾಯಿಂಟ್ಮೆಂಟ್ ಲೆಟರ್ ಅರ್ಥ ಆಗ್ಬಿಟ್ಟಲ್ಲಿ. ಅಯ್ಯೋ ದೇವ್ರಿ, ನೀನ್ ಕಾಲಿಟ್ಗಳಿಗೆ ನನ್ನ ಮೇಲೆ ಚೆನ್ನಾಗಿರುತ್ತೆ ಅನ್ಕಂಡೆ. ದೊಡ್ಡ ದರಿದ್ರದೊಳ್ ನೀನು. ದರಿದ್ರ ಅಂತ ಹೇಳ್ಬೇಡ್ರಿ. ದೊಡ್ಡ ಕಿತ್ತದೊಳ್ ನೀನು. ಕಿತ್ತದವಳು ಅಂತ ಮಾತ್ರ ಹೇಳ್ಬೇಡ್ರಿ. ಅನ್ಯಾಯವಾಗಿ ನನ್ನ ಕೆಲ್ಸನೇ ಹಾಳು ಮಾಡ್ಬಿಟ್ಟಲ್ಲಿ. ನಟರಾಣಿ, ಏನಾಯ್ತೆ ನಿನಗೆ? ನಿಮಗೆ ಗೊತ್ತಿಲ್ವೇನ್ರಿ, ನನಗೆ ಕೋಪ ಬಂದ್ರು ಕುಣಿತೀನಿ,
ಸಮಾಧಾನ ಆದ್ರೂ ಕುಣಿತೀನಿ, ಅವಳು ಬಂದ್ರು ಕುಣಿತೀನಿ, ನಗು ಬಂದ್ರು ಕುಣಿತೀನಿ. ನನಗೆ ಕುಣಿದೇ ಇರಕ್ಕೆ ಆಗಲ್ಲ ಕಣ್ರಿ. ನಂಗೆ ಏನೇ ಆದ್ರೂ ಡ್ಯಾನ್ಸ್ ಮುಖಾಂತರನೇ ಅದನ್ನ ವ್ಯಕ್ತಪಡಿಸ್ತೀನಲ್ವೇನ್ರಿ. ಆದ್ರೂ ನೀನ್ ನೋಡಿದ್ರೆ ಬಹಳ ಭಯ ಆಗುತ್ತೆ ಕಣೆ. ಭಯ ಏನ್ ಬೇಡ, ಹೊಟ್ಟೆಗೆ ತಿಂಡಿ ಅಂತ ಬನ್ನಿ. ಬೇಡ ಬೇಡ, ಊಟ ಊಟ ಬೇಡ. ಇನ್ನೇನ್ ಆಟ ಬೇಕಾ? ಹೋಗ್ರಿ. ನಟರಾಣಿ, ಆ? ಹಸಿತಾ ಇರೋದು ಹೊಟ್ಟೆಗಲ್ಲ, ಮತ್ತೆ ಮನಸ್ಸಿಗೆ. ನಟರಾಣಿ, ನಾನೀಗ ಹಿಂಗ್ ಮಾಡ್ತಾ ಇದ್ರೆ ನಿನ್ಗೆ ಏನ್ ಅನ್ಸುತ್ತೆ? ನೀವು ಹೀಗೆ ನನಗೆ ಮುಡ್ತಾ ಇದ್ರೆ ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಹಾಳು ಬರ್ಲಿ ಖುಷಿ ಬರ್ಲಿ ಕುಣಿತಾನೆ ಇರ್ತಾಳೆ. ಇನ್ನು ಮಕ್ಳಾಕಿಲ್ಲ ಮೇಡಮ್. ವರಲಕ್ಷ್ಮಿ ನಾಗವಲ್ಲಿ ಬಟ್ಟೆ ಒಗದ್ಲು, ಸುಬ್ಬಲಕ್ಷ್ಮಿ ಆ ಬಟ್ಟೆನ ಐರನ್ ಮಾಡಿದ್ಲು, ಮಲ್ಲಿಕಾ ಆ ಬಟ್ಟೆ ಹಾಕೊಂಡ್ಲು. ಆದ್ರೆ ನನ್ನ ಹೆಂಡತಿ ನಾಗವಲ್ಲಿಯಾಗೆ ಬದ್ಲಾಗ್ಬಿಟ್ಲು. ಅಯ್ಯೋ ಅಮ್ಮ, ಅಯ್ಯೋ. ಏನಾಯ್ತ್ರಿ ನಟ್ರಾಣಿ, ಹೇಳ್ರಿ. ನೀನ್ ಹೊಡೆದಿರೋ ಫೋರ್ಸ್ಗೆ ಕಾಲ್ಗೆ ಏಟ್ ಬಿದ್ದಿದೆ ಕಣೆ. ಕಾಲ್ ಕೆಲ್ಸನೇ ಮಾಡ್ತಾ ಇಲ್ಲ. ಏನಾಯ್ತು ಬಂದಿರಿ ಒಂದ್ ನಿಮಿಷ. ಹಿಂಗಾದ್ರೂ ಮಾಡಿ ಇವಳ ಹತ್ರ ತಪ್ಪಿಸ್ಕೋಬೇಕು. ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ ಬನ್ರಿ. ನನ್ ಗಂಡನ್ ಕಾಲ್ ಮುರ್ದೋಗ್ಬಿಡ್ತಾ. ಕಾಲ್ ಹೋಗಿತ್ತು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಕುಣಿತಾವಳೆ. ಬನ್ರಿ ಹೋಗೋಣ. ಇಲ್ಲೇನೋ ಉದುರ್ತಾ ಇತ್ತು ನೋಡಿ. ಇರಿ ಒಂದ್ ನಿಮಿಷ. ತಕ್ಕ ಜಿಮ್ಮಿ ತಕ್ಕತ್ತೇನೆ, ತಕ್ಕ ಜಿಮ್ಮಿ ತಕ್ಕತ್ತೇನೆ, ತಕ್ಕ ಜಿಮ್ಮಿ ಅಲ್ಲೇ ರೀ. ಇನ್ನೇನು ಓಡಾಡ್ತೀರ? ಡಾಕ್ಟ್ರೇ, ಎಸ್, ನನ್ ಗಂಡನ್ಗೆ ಮನೇಲಿ ಬಿದ್ದು ಕಾಲಿಗೇನೋ ಆಗಿದೆ. ಏನು ಅಂತ ನೋಡಿ ಡಾಕ್ಟ್ರೆ. ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತೀರಾ? ನಾ ಇರೋದು ಯಾಕೆ? ನೋಡ್ತೀನಿ ಬಿಡಿ. ಅವ್ರು ನೋಡಿ ಅವರನ್ನೇ ನೋಡ್ತೀನಿ ಅಂದಿದ್ದು. ಬನ್ನಿ, ಒಳಗ್ ಬನ್ನಿ. ನಡ್ರಿ ನಡ್ರಿ ನಡ್ರಿ. ಏನ್ರಿ ಮಾಡ್ಕೊಂಡ್ರಿ? ಏನಿಲ್ಲ, ಒಂಚೂರು ಎಡ್ಕೊಂಡು ಬಿದ್ಬಿಟ್ಟೆ ಡಾಕ್ಟರ್. ಅಷ್ಟೇ ತಾನೇ. ಒಂದ್ ನಿಮಿಷ ಆ ಕಡೆ. ಎಲ್ಲಿ ಲೇಟ್ ಆಗಿದ್ದು? ಇಲ್ಲ ಇಲ್ಲ, ಎಲ್ಲಿ? ಸರಿ, ಕಾಲ್ ಗೇಟ್ ಆಗಿದೆ. ಅಯ್ಯೋ, ಕಾಲ್ ಗೇಟ್ ಆಗಿದ್ಯಾ? ಏನು ಆಗಿಲ್ಲ ಡಾಕ್ಟ್ರೆ. ಏನು ಆಗಿಲ್ಲ. ಏನಂದ್ರೆ ನನ್ನ ಹೆಂಡತಿಗೆ ಖುಷಿ ಆದ್ರೂ ಡ್ಯಾನ್ಸ್ ಮಾಡ್ತಾಳೆ, ದುಃಖ ಬಂದ್ರು ಡ್ಯಾನ್ಸ್ ಮಾಡ್ತಾಳೆ. ಹೌದಾ? ಅದಕ್ಕೆ ನನ್ನ 2 ಕಾಲು ಹೋಗಿದ್ದೇವೆ ಅಂತ ಹೇಳ್ಬಿಡಿ. ಹೋಗಿದೆ ಅಂತ? ಹೋಗಿದೆ ಅಂತ ಹೇಳ್ಬೇಕಾ? ಹೋಗಿದೆ. ತಗೋ, ಸಾಕಾಯ್ತು. ಸಾಕು. ಅಷ್ಟೇ ಅಷ್ಟೇ, ಹೋಗಿ ಆಮೇಲೆ ಕೊಡ್ತೀನಿ. ಅಷ್ಟೇ ಇದೆಯಾ? ಈಗ ನೋಡು ಡಾಕ್ಟ್ರೇ. ಏನಾಯ್ತು ಡಾಕ್ಟ್ರೇ? ಐ ಆಮ್ ರಿಯಲಿ ಸಾರಿ. ಯಾಕೆ ಡಾಕ್ಟ್ರೇ? ನಿಮ್ ಗಂಡಂದು 2 ಹೋಗ್ಬಿಟ್ಟಿದೆ. ನಿನ್ ಗಂಡಂಗೆ ಯಾಕೆ ಕಾಲೋಗಿದೆ ಅಂತ ಈಗ ಚೆನ್ನಾಗಿ ಗೊತ್ತಾಯ್ತು ಕಣಮ್ಮ. ಯಾಕೆ ಡಾಕ್ಟ್ರೇ? ನೋಡಮ್ಮ, ನೀನ್ ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ಇದ್ರೆ ನಿನ್ ಗಂಡನ ಪ್ರಾಣನೇ ಹೋಗಿಸ್ಬಿಡ್ತೀಯ ಕಣಮ್ಮ. ಅಂದ್ರೆ ಡಾಕ್ಟ್ರೇ, ನೀನು ಇನ್ ಮೇಲೆ ಡ್ಯಾನ್ಸ್ ಮಾಡಬಾರ್ದು. ಡ್ಯಾನ್ಸ್ ಮಾಡಬಾರ್ದು? ಹೌದು. ಯಾಕೆ ಡಾಕ್ಟ್ರೇ? ನೀನೇನಾದ್ರೂ ಡ್ಯಾನ್ಸ್ ಮಾಡಿದ್ದೆ ಆದ್ರೆ ಅದನ್ನ ನಿನ್ ಗಂಡ ಮನಸ್ಸು ಹಾಕೊಂಡ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರಮ್ಮ, ಪ್ರಾಣ ಬಿಟ್ಬಿಡ್ತಾರೆ. ಇನ್ಮೇಲೆ ಡ್ಯಾನ್ಸ್ ಮಾಡಬಾರ್ದಾ? ನೋ, ಡ್ಯಾನ್ಸ್ ಮಾಡ್ತಾರೆ ಏನಾಗುತ್ತೆ ಡಾಕ್ಟ್ರೆ ಅಂತ ನಾನು ಕಣ್ಣಾರಿ ನೋಡ್ಬೇಕು ಡಾಕ್ಟ್ರೆ. ನೋಡ್ಬೇಕಾ? ಒಂದ್ ನಿಮಿಷ ಇರು. ಹೇಳಿದ್ದೀನಿ. ಎಲ್ಲಿ? ಒಂದ್ಸಲ ಡ್ಯಾನ್ಸ್ ಮಾಡಿ. ಸುಮ್ಮಿರಮ್ಮ, ಇಲ್ಲ ಸಾಯಿಸ್ಬಿಡ್ಬೇಕು. ಆಯ್ತು ರೀ, ಡ್ಯಾನ್ಸ್ ಮಾಡಲ್ಲ. ನನಗೆ ನೀವು ಇಂಪಾರ್ಟೆಂಟು ಡಾಕ್ಟ್ರೆ. ಹೋಗ್ಬರ್ತೀವಿ, ಬಾಯ್. ಹಿಂಗಿರ್ಲಿ. ತಕ್ಕೋತೀನಿ, ತಕ್ಕೋತೀನಿ. ಏನಾಗಲ್ಲ ಕಣ್ರಿ, ಏನಾಗಲ್ಲ. ಜಟ್ಟಿನಗರ ಬಂಪನಗರ ಗುಂಟಲಗರ ಗುಂಟಲೆ, ಜಟ್ಟಿನಗರ ಬಂಪನಗರ ಗುಂಟಲಗರ ಗುಂಟಲೆ, ಜಟ್ಟಿನಗರ ಬಂಪನಗರ ಗುಂಟಲಗರ ಗುಂಟಲೆ, ಜಟ್ಟಿನಗರ ಬಂಪನಗರ ಗುಂಟಲಗರ ಗುಂಟಲೆ, ಜಟ್ಟಿನಗರ ಬಂಪನಗರ ಜಟ್ಟಿನ. ಮಗಳೇ, ಅಪ್ಪ ಏನಾಯ್ತಮ್ಮ? ಅಪ್ಪ, ನನ್ ಗಂಡಂಗೆ ಕಾಲು ಮುರಿದೋಯ್ತಪ್ಪ. ಕಾಲು ಮುರಿದೋಯ್ತಾ? ಯಾಕೆ, ಹೆಂಗಾಯ್ತಮ್ಮ? ಅನಂತ ಅನಂತ ಸುಖದ ತರಂಗ
ನೀನು ಶಿಡ್ಸಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಬಾಯ್ ಬಿಟ್ಟು ಹೇಳು. ಏನಂತ ಹೇಳಪ್ಪ, ಮನೇಲಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ, ಆ. ಏನೋ ಪ್ರೀತಿಯಿಂದ ನೂಗ್ದೆ ಅಪ್ಪ, ಆ. ಬಿಟ್ಬಿಟ್ಟು ಕಾಲ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ. ಇನ್ಮೇಲೆ ನಾನು ಡ್ಯಾನ್ಸ್ ಮಾಡಿದ್ರೆ ಅವ್ರು ಪ್ರಾಣನೇ ಕಳ್ಕೊತಾರಂತೆ ಅಪ್ಪ. ಸಮಾಧಾನ ಮಾಡ್ಕರಮ್ಮ, ನಾನ್ ಸರಿ ಮಾಡ್ತೀನಿ. ಅಳಿಯಂದ್ರೆ ಅಷ್ಟೊಂದು ಕಾಲು ನೋವಾಗಿದ್ಯಾ? ನೋಡಿ, ಕಾಲು ನೋವಾಗಿರ್ಬೋದು, ಆದ್ರೆ ಮನಸ್ಸೊಳಗೆ ಗಟ್ಟಿ ಮಾಡ್ಕೊಳ್ಳಿ, ನನಗೇನು ಆಗಿಲ್ಲ ಅಂತ. ಒಂಚೂರು ಮೇಲೆ ಎದ್ದಳಿ. ಎಗ್ ಸ್ವದ್ ಬಿಟ್ರೆ ಕಾಲು ಹೋಗಿದೆ ಅಂತ ಹೇಳ್ತಾ ಇದೀನಿ, ಎದ್ದಳ್ರಿ ಅಂತ ಹೇಳ್ತಾವ. ಅಲ್ಲ ಒಂಚೂರು ಎದ್ದಳ್ರಿ. ಆಗಲ್ಲ ಮಾವ. ಅಲ್ಲ 2 ಹೆಜ್ಜೆ ಎದ್ದಳ್ರಿ ಹೇಳ್ತೀನಿ. ಅಯ್ಯೋ ಮಾವ, ಬನ್ನಿ ಅಯ್ಯೋ ಬನ್ನಿ ಇದೆಲ್ಲ ಅಯ್ಯೋ ಅಯ್ಯೋ ಮಾವ, ಆಗಲ್ಲ. ಬನ್ನಿ. ಅಯ್ಯೋ 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 ಅಮ್ಮ. ಆಯ್ತು ಡ್ಯಾನ್ಸ್ ಮಾಡಲ್ಲ. ಮಗಳೇ, ನೀನೇನು ಚಿಂತೆ ಮಾಡ್ಬೇಡ, ನಾನು ವಾಸಿ ಮಾಡ್ತೀನಿ. ನೀನು ಒಳಗಡೆ ಹೋಗಮ್ಮ. ಸರಿ ನೀ ಒಳಗಡೆ ಹೋಗಮ್ಮ. ಅಳಿಯಂದ್ರೆ ಮಾವ, ಬಹಳ ನೋವಾಗಿದ್ಯಾ ಕಾಲು? ಅಯ್ಯೋ ಸಿಕ್ಕಾಪಟ್ಟೆ. ಒಂದೇ ನಿಮಿಷ ಇರಿ, ಬಂದೆ, 1 ನಿಮಿಷ ಇರಿ. ಹಲೋ, ಏನಮ್ಮ, ನನ್ನ ಅಳಿಯಾಗಿ ಚೂರು ಕಾಲು ನೋವಾಗಿತ್ತು, ಹಂಗಾಗಿ ತೋರ್ಸಕ್ ಬಂದಿದ್ದೆ. ಅದೇ ಭಾಳ ನೋವಾಗಿತ್ತಂತಪ್ಪ, ಎಲ್ಲ ಫುಲ್ ಎಲ್ಲ ಸಿಡ್ಸಾಡ್ಬಿಟ್ಟಿದ್ದ ಕಾಲು. ಏನೋ ಮಾಡ್ಬೇಕೀಗ, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಬಿಡು. ಮಾಡ್ತೀನಿ. ಒಂದು 5 ನಿಮಿಷ ಬಂದ್ಬಿಡ್ತೀನಿ ಮನೆಗೆ. ಮಾವ, ದುಡ್ಡು ಬೆಳೆಸ್ಕೊಬಿಟ್ಟಿದ್ದೀರಾ? ಆಹಾ, ನನ್ನ ಅಳಿಯನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ದುಡ್ಡು ಹಾಕಿದೆ ಎತ್ಕೊಂತಾನೆ ಅನ್ಕೊಂಡೆ, ಆದ್ರೆ ಆ ದುಡ್ಡನ್ನ ಅಲ್ಲೇ ಬಿಟ್ಟಿದ್ದಾನೆ. ಅದು ನನ್ನ ಅಳಿಯ ಅಂತ ಅಂದ್ರೆ ಎಲ್ಲ ಕಂತ್ರಿ ನನ್ನ ಮಗನೇ. 2,000 ರೂಪಾಯಿ ನೋಟ್ ಹಾಕಿದ್ರೆ 10 ರೂಪಾಯಿ ಬಿಟ್ಟವನಲ್ಲ. ಮಾಡ್ತೀನಿ ಅವನಿಗೆ ಕನ್ಫರ್ಮ್. ಇವ್ನು ನಾಟಕ ಮಾಡ್ತಾ ಇದ್ದಾನೆ. ಅಳಿಯಂದ್ರೆ ಮಾವ, ಅಳಿಯಂದ್ರೆ ಹೇಳ ಮಾವ. ಅಯ್ಯೋ ಒಂಚೂರು ನಡೆದಾಡಿ. ಅಯ್ಯೋ ಆಗಲ್ಲ ಮಾವ. ಅಯ್ಯೋ ಆಗುತ್ತೆ, ನಡೆದಾಡಿ. ಅಯ್ಯೋ ಮಾವ, ಕಾಲು ಕೆಲಸ ಮಾಡಕ್ ಆಗಲ್ಲ ಮಾವ. ಅಯ್ಯೋ ನಾ ಕೆಲಸ ಮಾಡಂಗ್ ಮಾಡ್ತೀನಿ, ಕಾಲು ಇಡಿ. ಇಲ್ಲಿ ಪೇನ್ ಇದೆಯಾ? ಇಲ್ಲೇನು ಇಲ್ಲ. ಅಸ್ತಿತ್ವ ಕಳ್ಕೊಂಡ್ಬಿಟ್ಟಿದೆ. ಇದೇ ಕಚ್ಕೊಂಡು ಇಡ್ತಾ ಇದ್ದಿಲ್ಲ. ಕಚ್ಗಳು ಇಡ್ತಾ ಇದ್ದೀರಲ್ಲ, ಇಲ್ಲೇನು ಇಲ್ಲ ಅಲ್ಲ. ಏನಾಯ್ತು? ಏನ್ ಹೆಂಗೆ ಅಂತಿದಿ? ಏನ್ ಯಾಕೆ ನಗ್ತಿದ್ರಲ್ಲ ಹೇಳಿದ್ರೆ? ಯಾಕೆ ನಗ್ತಿದ್ರಿ? ನಾನೆಲ್ಲ ನಗ್ತಾ ಇದ್ದೀನಿ ಮಾವ. ನಗ್ತಿಲ್ವಾ? ಏನಾಗಿಲ್ವಾ? ಈ ನನ್ನ ಮಗನಿಗೆ ಬೇರೆ ಟ್ರೀಟ್ಮೆಂಟೇ ಕೊಡ್ಬೇಕು. ಮಾಡ್ತೀನಿ ಅವನಿಗೆ. ಏನು ಆಗಲ್ಲ, ಹೆದರ್ಬೇಡಿ. ನಮ್ಮಪ್ಪ ಈ ತರ ಸುಮಾರು ಕಾಯಿಲೆಗಳೆಲ್ಲ ವಾಸಿ ಮಾಡಿದ್ದಾರೆ. ಇಲ್ಲಿ ನೋವಿದೆ, ಹ್ಞೂ ಮಾವ. ಇಲ್ಲಿ ಅಸ್ತಿತ್ವ ಕಳ್ಕೊಂಡಿದೆ. ಹೌದೌದು ಅಲ್ವಾ?